ಗಾಡ್ಸ್ ಲೀಡಿಂಗ್, ದೇವರ ನಡೆಸುವಿಕೆ ಎಂಬುದಾಗಿರುವಂತಹ ಒಂದು ವಿಷಯದಲ್ಲಿ ಸತ್ಯವೇದದ ಬೆಳಕಿನಲ್ಲಿ ಮಾನವ ಲೋಕಕ್ಕೆ ದೇವರು ಪಾದಾರ್ಪಣೆ ಮಾಡಿ ಮನುಷ್ಯನು ದಿಗ್ಭ್ರಮೆಯಲ್ಲಿರುವಾಗ, ಲೋಕವು ಅಧಃಪತನಕ್ಕೆ ಹೋಗುವಾಗ, ಜನರಿಗೆ ದಿಕ್ಕು ದಾರಿ ಗೊತ್ತಿಲ್ಲದೆ ಇರುವಾಗ, ಅಯೋಮಯವಾದಂತಹ ಸ್ಥಿತಿನಲ್ಲಿರುವಾಗ ದೈವ ಪ್ರತ್ಯಕ್ಷತೆ ಉಂಟಾಗಿ ಒಂದು ವಿಶೇಷವಾದ ಕಾರ್ಯ ನಡೆಸ್ತಾ ಇರತಕ್ಕಂಥದ್ದು ಸತ್ಯವೇದದಲ್ಲಿ ನಾವು ಕಾಣ್ತಾ ಇರ್ತೀವಿ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಫಲಿಸಬೇಕು. ವಾಕ್ಯಕ್ಕಾಗಿ ನಮ್ಮಲ್ಲಿ ಆ ಒಂದು ಹಪಹಪಿ ಇರಬೇಕು, ತವಕ ಇರಬೇಕು. ಯಾಕಂದ್ರೆ ವಾಕ್ಯವು ನಮ್ಮನ್ನ ಜೀವಿಸುವ ಹಾಗೆ ಮಾಡುತ್ತದೆ, ಉಜ್ಜೀವಿಸ ಮಾಡುತ್ತದೆ. ಹಳೆ ಉಡಂಬಡಿಕೆಯಲ್ಲಿ ಒಬ್ಬ ಪ್ರವಾದಿಯನ್ನು, ಹೊಸ ಉಡಂಬಡಿಕೆಯಲ್ಲಿ ಒಬ್ಬ ಶಿಷ್ಯನನ್ನು ದೇವರು ತನ್ನ ಬೃಹತ್ ಯೋಜನೆಗೆ, ಒಂದು ದೊಡ್ಡ ಕಾರ್ಯಕ್ಕೆ ಅವರನ್ನ ಯಾವ ರೀತಿ ದೇವರು ಪ್ರೋತ್ಸಾಹಿಸಿ, ದೇವರವನ್ನ ಬಲಪಡಿಸಿ, ದೇವರವ್ರನ್ನ ನಡೆಸಿದರು ಎಂಬುದನ್ನು ನಾವು ಈ ದಿನದ ನಮ್ಮ ಧ್ಯಾನಾಂಶ ನಾವು ಮುಂದುವರಿಯುತ್ತಾ, ದಯಮಾಡಿ ಯೆಶಾಯ ಗ್ರಂಥ 6ನೇ ಅಧ್ಯಾಯ 1ನೇ ವಚನ ಮತ್ತು 5ನೇ ವಚನ ದಯಮಾಡಿ ಯಾರಾದರೂ ಓದಿ. ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನ ಉನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಸಾಕು, 5ನೇ ವಚನ ಓದಿ. ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನೆಲ್ಲ. ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾಧಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಸಾಕು. ಥ್ಯಾಂಕ್ ಯು. ಇಲ್ಲಿ ಒಂದು ದೇವರ ಕಾರ್ಯ, ಅದಕ್ಕೆ ಮಾನವನ ಪ್ರತಿಕ್ರಿಯೆ. ದೇವರು ನಮ್ಮನ್ನ ವಾಕ್ಯದ ಮೂಲಕವಾಗಿ ದರ್ಶಿಸುವಾಗ ನಮ್ಮ ಸ್ಥಿತಿಯನ್ನ ದೇವರು ವಾಕ್ಯದಲ್ಲಿ ನಮಗೆ ತಿಳಿಸ್ತಾನೆ ಪ್ರಿಯರೇ. ಅದು ಯಾರೇ ಆಗ್ಲಿ, ಅದು ಎಂತಹ ವ್ಯಕ್ತಿ ಆಗ್ಲಿ, ದೇವರು ಆ ವ್ಯಕ್ತಿಯನ್ನು ಒಂದು ಉದ್ದೇಶಕ್ಕೋಸ್ಕರವಾಗಿ ನೇಮಿಸಿಕೊಂಡಾಗ ತನ್ನ ಪ್ರಭಾವವನ್ನು, ತನ್ನ ವೈಭವವನ್ನು, ತನ್ನ ಮಹಿಮೆಯನ್ನು ಪ್ರಕಟಪಡಿಸುತ್ತಾ ಒಂದು ಇಗ್ನಿಷನ್, ಒಂದು ಕಿಕ್ ಸ್ಟಾರ್ಟ್, ಒಂದು ಪ್ರಾರಂಭ, ಅವರನ್ನ ಮುಂದಕ್ಕೆ ಅವರನ್ನ ನಡೆಸಬೇಕು. ದೇವರ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ಘಟನೆಗಳು ಏನೇ ಆಗಿರಲಿ, ಸಂದರ್ಭಗಳು ಹೇಗೆ ಹೋಗಲಿ, ಯಾರು ಹೇಗಾದರೂ ಹೋಗಲಿ, ನಾನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೇಲಿಟ್ಟಿರುವ ನಂಬಿಕೆ ನನಗೆ ಚಲಿಸುವುದಿಲ್ಲ. ಒಂದು ವೇಳೆ ನನ್ನ ಜೀವನದಲ್ಲಿ ನನ್ನನ್ನು ಎಲ್ಲರೂ ಅಲ್ಲಗಳೆದರು, ಎಲ್ಲರೂ ತಿರಸ್ಕರಿಸಿದರು, ಎಲ್ಲರೂ ದೂರ ಮಾಡಿದರು, ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನಗೆ ಹತ್ತಿರದವನೆಂಬುದಾಗಿರುವಂತ ಆ ಬಾಂಧವ್ಯ, ಆ ಸಂಬಂಧದೊಂದಿಗೆ ವಿಶ್ವಾಸಿಯು ಬದುಕಬೇಕಾಗಿರುವ ದಿನಗಳಿವು. ರಾಜನು ಸತ್ತು ಹೋದ, ಇನ್ನು ಇಸ್ರಾಯೇಲಿಗೆ ಯಾರು ರಾಜನಿಲ್ಲವಲ್ಲ, ಉಜ್ಜೀಯನು ಕಾಲವಾದ, ಹಾಗಾಗಿ ಸಿಂಹಾಸನ ಖಾಲಿ. ಯಾರು ಅರಸನು, ಯಾವ ಪರಿಸ್ಥಿತಿ, ಈಗ ಏನಾಗುತ್ತದೆ ಎಂಬುದಾಗಿರುವಂತ ಆ ದ್ವಂದ್ವ ಸ್ಥಿತಿನಲ್ಲಿ, ಆ ಒಂದು ಕಷ್ಟದ ಸ್ಥಿತಿನಲ್ಲಿ, ಆ ಒಂದು ಟ್ರಾನ್ಸಿಷನ್ ಸ್ಟೇಜ್ ನಲ್ಲಿ ದೈವ ಸಾಕ್ಷಾತ್ಕಾರ ಉಂಟಾಯಿತು ಪ್ರವಾದಿಯಾದ ಯೆಶಾಯನಿಗೆ. ಕನ್ನಡ ಬೈಬಲ್ ಅಲ್ಲಿ ಆ ಟೈಟಲ್ ತುಂಬಾ ಚೆನ್ನಾಗಿದೆ. ಯೆಹೋವನು ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದನು. He is going to proclaim him as the prophet. ದೇವರ ಪರ ನಿಂತು ಜನರಿಗೆ ದೇವರ ಮಾತುಗಳನ್ನು ತಿಳಿಸ್ತಕ್ಕಂತ ಒಂದು ಮಹಾಕಾರ್ಯ ಅದು. ಆ ಕಾರ್ಯಕ್ಕೆ ಆತನು
ತಾನು ಸಮರ್ಪಣೆ ಮಾಡಿಕೊಳ್ಳುವ ಸಂದರ್ಭಕ್ಕೆ ಶಕ್ತಿಯನ್ನ ನೀಡುವ ದೇವರು ನಮ್ಮ ತಂದೆಯಾದಂತಹ ದೇವರು. ಇದು ಒಂದು ಕಡೆ. ಆದರೆ ಹಳೆ ಒಡಂಬಡಿಕೆಯ ಪ್ರವಾದಿಯನ್ನ ಯಾವ ರೀತಿ ದೇವರು ಪ್ರೇರೇಪಿಸಿದರು, ಯಾವ ರೀತಿ ಬಲಪಡಿಸಿದರು, ಯಾವ ರೀತಿ ಆತನನ್ನ ತನ್ನ ಒಂದು ಆ ಮಹಿಮಾ ಪ್ರಭಾವದ ಪ್ರತ್ಯಕ್ಷತೆಯಿಂದ ಆತನಲ್ಲಿ ಒಂದು ಆಂತರಿಕ ನೋಟ ಉಂಟು ಮಾಡಿದ್ರು. ಇಂಟರ್ನಲ್ ಫೀಲಿಂಗ್. ನಮ್ಗೇನು ಆ ಫೀಲಿಂಗ್ ಬರೋದಿಲ್ವಾ? ದೇವರ ಸತ್ಯವೇದವನ್ನ ಮುಟ್ಟುಕೊಳ್ಳೋದಕ್ಕೆ ಭಯ ಆಗೋದಿಲ್ವಾ? ಆ ಪೇಜ್ಗಳನ್ನು ತೆಗೆಯುವಾಗ ಭಯಭಕ್ತಿಯಿಂದ ನಾವು ತೆಗೆಯುವುದಿಲ್ವಾ? ಆ ವಾಕ್ಯಗಳನ್ನು ಓದುವಾಗ ಇವು ನಮಗಾಗಿ ಬರೆಯಲ್ಪಟ್ಟ ದೇವರ ವಾಕ್ಯಗಳು ಎಂಬುದಾಗಿರುವಂತ ಭಯಭಕ್ತಿಯಿಂದ ತೆಗೆಯುತ್ತೇವಲ್ಲ? ಪ್ರವಾದಿಗೆ ಆ ದೇವರನ್ನು ನಾನು ಕಂಡೆನಲ್ಲ, ನಾನು ಹೊಲಸು ತುಟಿ ಇರುವವನು. ಎಸ್, ಹೊಲಸು ತುಟಿ ಇರುವ ಜನರ ಮಧ್ಯೆ ವಾಸ ಮಾಡುವವನು. ಎಲ್ಲ ಹೊಲಸು. ಈ ಹೊಲಸಿನ ಮನುಷ್ಯ ಅಂತ ಮಹಾನ್ ಅರಸನ ಒಂದು ಭಾಗದ ಪ್ರತ್ಯಕ್ಷಕ್ಕೆ ಆತನಲ್ಲಿ ಅಂತರ್ಮಥನವಾಯಿತು, ಆತ್ಮಾವಲೋಕನವಾಯಿತು. ಆತನ ಮನಸ್ಸು ನಡಿಗೆ ಹೋಯಿತು, ಭಯಪಟ್ಟನು. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ನಮ್ಮ ಸ್ಥಿತಿ ಹೇಗಿರಬೇಕು? ಈಗ ಎರಡನೇ ಅಂಶಕ್ಕೆ ನಾನು ಬರುವಾಗ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 17ನೇ ವಚನ. ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 17ನೇ ವಚನ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಓದಿ. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಸಾಕು ಸಾಕು ಸಾಕು. ಆ ಎರಡು ಮಾತುಗಳನ್ನ ಇಲ್ಲಿ ಗಮನಿಸಿ. ಕರ್ತನಾದಂತ ಯೇಸು ಕ್ರಿಸ್ತನ ಆ ಮಹಿಮಾ ಸ್ವರೂಪ ನೋಡಿದಾಗ ಮನುಷ್ಯನಾದ ಯೋಹಾನನ ಪ್ರತಿಕ್ರಿಯೆ ಹೇಗಿತ್ತು? ಆ ಕರ್ತನ ಅಂತ ಯೇಸು ಕ್ರಿಸ್ತನ ಮಹಿಮೆಯ ಪ್ರಕಾಶಮಾನವಾದ ಆ ಪ್ರತ್ಯಕ್ಷತೆಯನ್ನು ಕುರಿತು, ಆತನಲ್ಲಿರುವಂತ ಆ 8 ಪ್ರತ್ಯಕ್ಷಣೆಗಳನ್ನು ಕುರಿತು ನಾವು ನಂತರ ಧ್ಯಾನಿಸೋಣ. ಆದರೆ ಈಗ ನಮ್ಮ ಧ್ಯಾನದ ಮುಖ್ಯ ಕೇಂದ್ರ ಏನೆಂಬುದಾಗಿ ಹೇಳುವಾಗ, ಹಲವು ವರ್ಷಗಳು ಕಳೆದು ಹೋದವು. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಜಡಿಯಲ್ಪಟ್ಟನು, ಹೂಣಲ್ಪಟ್ಟನು, ಪುನರುತ್ಥಾನವಾದನು, ಶಿಷ್ಯರಿಗೆ ಕಾಣಿಸಿಕೊಂಡನು, ಪರಲೋಕಕ್ಕೆ ಆರೋಹಣನಾದನು, ಮತ್ತೆ ಬರ್ತೇನೆಂಬುದಾಗಿ ಹೇಳಿದನು. ಈ ಮಧ್ಯ ಸಭಾಕಾಲದಲ್ಲಿ ಪಂಚಾಶತ್ತಮ ದಿನದಲ್ಲಿ ಪರಿಶುದ್ಧಾತ್ಮ ದೇವರು ಪೇತ್ರನು ಆ ಶಕ್ತಿಯನ್ನು ಹೊಂದಿ, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿ, ಆಗ ಸುವಾರ್ತೆಯನ್ನು ಸಾರಿದಾಗ 3,000 ಜನ ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡರು. ಅದಾದ ನಂತರ ಸಭೆಗೆ ಹಿಂಸೆ ಉಂಟಾಗುತ್ತೆ. ಆ ಹಿಂಸೆಯ ಕಾಲದಲ್ಲಿ ಎಲ್ಲರೂ ಚೆದರಿ ಹೋಗುವಂತದ್ದನ್ನ ನಾವು ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಕಾಣ್ತೇವೆ. ಯೋಹಾನನನ್ನು ಪತ್ಮೋಸ್ ದ್ವೀಪಕ್ಕೆ ಸೆರೆಯಾಗಿ, ಒಬ್ಬ ಖೈದಿಯಾಗಿ, ಭಯಾನಕವಾದಂತ ಆ ಒಂದು ಕತ್ತಲಿನ ಆ ಒಂದು ಸೆರೆಮನೆಯಲ್ಲಿ, ಜೈಲಿನಲ್ಲಿ ಯೋಹಾನನು ತಾನು ದಿಗ್ಭ್ರಮೆಗೊಂಡವನಾಗಿ, ಅಯ್ಯೋ, ನನ್ನ ಸ್ವಾಮಿಯನ್ನು ಶಿಲುಬೆಗೆ ಹಾರಿಸಿ ಸಾಯಿಸಿದರು, ಶಿಷ್ಯರಾದರೂ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಹೋಗಿದ್ದಾರೆ, ಸ್ಟೆಫನನು ರಕ್ತಸಾಕ್ಷಿಯಾಗಿದ್ದಾನೆ, ಹ್ಯಾಸ್ ಬಿಕಮ್ ಎ ಮಾರ್ಟಿರ್. ಸಭೆಯಲ್ಲಿ ಹಿಂಸಾತ್ಮಕ ಪರಿಸ್ಥಿತಿ ಇದ್ದಾಗ ಆತನು ವಾಕ್ಯಕ್ಕೋಸ್ಕರವಾಗಿಯೂ ದೇವರ ಸಾಕ್ಷಿಯಾಗಿ ನಿಂತದಕ್ಕೋಸ್ಕರವಾಗಿಯೂ ಆತನಿಗೆ ಶಿಕ್ಷೆ ಉಂಟಾಯಿತು. ಆಗ ಪತ್ಮೋಸ್ ದ್ವೀಪದಲ್ಲಿದ್ದಾಗ
ಆತನು ಕರ್ತನ ದಿನದಲ್ಲಿ ಆತ್ಮಪರವಶನಾಗಿದ್ದಾಗ ದೇವರ ಮಹಿಮಾ ಸ್ವರೂಪ ಕಾಣಿಸ್ತು. ಪ್ರಿಯ ದೈವಜನರೇ, ದೇವರ ಒಂದು ಸ್ವರೂಪ ನಮಗೆ ವಾಕ್ಯದಲ್ಲಿ ಕಾಣುತ್ತದೆ. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ, ಆತನು ವಿಧವಾಗಿ ಮಾತನಾಡುವಂತ ದೇವರು ಈಗ ತನ್ನ ಮಗನ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡ್ತಾನೆ. ಪರಿಶುದ್ಧಾತ್ಮ ದೇವರು ತನ್ನ ಕಾರ್ಯವನ್ನು ಮಾಡುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಅರಿಕೆಯನ್ನು ಉಂಟು ಮಾಡುವನಾಗಿರ್ತಾನೆ. ಹಾಗ ಯಾವಾಗ ಕರ್ತನಾದ ಯೇಸು ಕ್ರಿಸ್ತನ ಮಹಿಮಾ ಸ್ವರೂಪ ಯೋಹಾನನಿಗೆ ಪ್ರತ್ಯಕ್ಷವಾಯಿತೋ ಆಗ ಆತನು ಸತ್ತವನ ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಪಾದಗಳ ಮುಂದೆ ಬಿದ್ದನು. ಯಾಕೆ ಸತ್ತವನ ಹಾಗೆ ಬಿದ್ದನು? ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಮಗೊಂದು ಭಯಾನಕವಾದಂತ ಒಂದು ಸಂದೇಶ ಇದೆ. ಏನೆಂಬುದಾಗಿ ಹೇಳುವಾಗ ಈಗಾಗ್ಲೇ ಪೀಟರ್ ಬ್ರದರ್ ಜ್ಞಾಪಕ ಮಾಡಿಕೊಂಡ ಹಾಗೆ, ಒಂದು ದಿನ ನಾವು ಆತನ ಮುಂದೆ ನಿಲ್ಲಬೇಕು. ಒಂದು ದಿನ ನಾವು ಆತನ ಮುಂದೆ ನಿಲ್ಲಬೇಕಾದರೆ ಆತನ ಮುಂದೆ ನಿಲ್ಲುವುದಕ್ಕೆ ನಮಗೆ ಶಕ್ತಿ ಬೇಕು. ಆತನ ಮುಂದೆ ನಿಲ್ಲುವುದಕ್ಕೆ ನಮಗೆ ಶಕ್ತಿ ಇಲ್ಲದ ಹೋದರೆ ಹೇಗೆ? ದಯಮಾಡಿ ನೋಡ್ರಿ, ಲೂಕನ ಬರೆದ ಸುವಾರ್ತ 21ನೇ ಅಧ್ಯಾಯ 36ನೇ ವಚನ. ಲೂಕನ ಬರೆದ ಸುವಾರ್ತ 21ನೇ ಅಧ್ಯಾಯ 36ನೇ ವಚನ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಗಮನಿಸಿ ನೋಡಿ, ಭೂನಿವಾಸಗಳೆಲ್ಲ ಒಬ್ಬರಿಬ್ಬರಲ್ಲ, ವಿಶ್ವಾಸಿಗಳ ಮಾತ್ರ ಅಲ್ಲ, ಭೂನಿವಾಸಿಗಳೆಲ್ಲರ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಂತ ಒಂದು ಮಾತು. ಎಲ್ಲರ ಮೇಲೆ ಆ ದಿನ ಬರುವುದು, ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೆ ನಮಗೆ ಪೂರ್ಣ ಶಕ್ತಿ ಬೇಕು ಪ್ರಿಯರೇ. ಆ ಪೂರ್ಣ ಶಕ್ತಿ ಹೇಗೆ ಬರುವುದು? ಅಲ್ಲೇ ಬರೆಯಲ್ಪಟ್ಟಿದೆ, ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಬೇಕು. ಯಾಕೆ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು? ನಮ್ಮ ಪ್ರಾರ್ಥನಾ ಜೀವಿತ ಕುಂಠಿತವಾಗಿ ಹೋಗ್ತಾ ಇದೆ. ಬ್ಯುಸಿ ವರ್ಲ್ಡ್, ಎಲ್ಲರೂ ಕೂಡ ಅವರದೇ ಆದಂತ ಒಂದು ಬ್ಯುಸಿ ಲೋಕವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳುತ್ತಾನೆ, ಇನ್ನೊಂದು ವಚನದ ಮುಂಬದಿಯಲ್ಲಿ ನಾವು ನೋಡುವಾಗ 34ನೇ ವಚನದಲ್ಲಿ, ಲೂಕ 21:34, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ನಿಮ್ಮ ಇಂಡಿವಿಜುವಲಿ ಪ್ರತಿಯೊಬ್ಬೊಬ್ಬ ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಬಾರದು. ಇವೆಲ್ಲವೂ ವಿಶ್ವಾಸಿಗಳನ್ನು ಈ ದಿನ ಕಾಡ್ತಾ ಇದೆ. ಏನೇನು ಕಾಡ್ತಾ ಇದೆ? ಅತಿ ಭೋಜನದ ಅಮಲು, ಅತಿ ಭೋಜನದ ಮದಡು, ಲಾಟ್ ಆಫ್ ರೆಸ್ಟೋರೆಂಟ್ಸ್, ನಾನ್ ವೆಜ್ ರೆಸ್ಟೋರೆಂಟ್ಸ್, ವೆಜಿಟೇರಿಯನ್ ರೆಸ್ಟೋರೆಂಟ್ಸ್, ತಿನ್ನುವುದು ಪ್ರಾಧಾನ್ಯತೆ ಏನಕ್ಕೆಂಬುದಾಗಿ ಹೇಳುವಾಗ ಇವತ್ತು ಹೋಟೆಲ್ ಬಿಸ್ನೆಸ್, ಅತಿ ಭೋಜನದ ಮದಡು. ಭೋಜನ ಮಾಡಬಾರದಂತ ಹೇಳ್ತಿಲ್ಲ, ದೇವರ ವಾಕ್ಯ ಹೇಳುತ್ತೆ, ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ಹೃದಯಗಳು ಭಾರವಾದರೆ ಆತನ ಮುಂದೆ ನಾವು ನಿಲ್ಲಲಿಕ್ಕಾಗುವುದಿಲ್ಲ. ನಿಲ್ಲದೆ ಹೋದರೆ ಬಿದ್ದು ಹೋಗುತ್ತೇವೆ. ಬಿದ್ದು ಹೋದರೆ ನಮ್ಮ ಪಾದಗಳು ನರಕಕ್ಕೆ ಎಳ್ಕೊಂಡು ಹೋಗ್ತವಂತೆ. ಯೋಬನ ಗ್ರಂಥದಲ್ಲಿ ಆ ಮಾತಿದೆ. ಹೋಗೋ ಅವಶ್ಯಕತೆ ಇಲ್ಲ ವಾಕ್ಯದಲ್ಲಿ ಆ ಸಂಗತಿಗೆ. ನರಕ ಲೋಕಕ್ಕೆ ಹೋಗುವಿಯಾ? ಆತನ ಮುಂದೆ ನಿಂತುಕೊಳ್ಳಲು ಶಕ್ತಿ ಇರುವ ಪ್ರಾರ್ಥನಾ ಜೀವಿತವನ್ನ
ಪ್ರಾರ್ಥನಾ ಶಕ್ತಿಯನ್ನ, ವಿಜ್ಞಾಪನಾ ಪ್ರಾರ್ಥನೆಯನ್ನ ನೀನು ಹೊಂದಿಕೊಳ್ಳುವಿಯಾ? ಅದನ್ನು ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದ್ದು. ಯಾಕೆಂಬುದಾಗಿ ಹೇಳುವಾಗ, ಆತನ ಆ ಪ್ರತ್ಯಕ್ಷತೆ ದಿನದಲ್ಲಿ ಅವರು ನಿಲ್ಲಲಿಕ್ಕೆ ಶಕ್ತರಾಗಿರಬೇಕು. ನೋಡ್ರಿ, ಲೂಕನ ಸುವಾರ್ತ 9ನೇ ಅಧ್ಯಾಯ, ಲೂಕ್ ಚಾಪ್ಟರ್ 9 ವರ್ಸ್ 30 to 32. ಅಂಕಲ್ 33 ಅಂಕಲ್ ವಚನ. ಲೂಕನ ಬರೆದ ಸುವಾರ್ತೆ, ಅಥವಾ ಮೊದಲು ಸಿಸ್ಟರ್ ಅಮ್ಮ ಮತ್ತಾಯನ ಬರೆದ ಸುವಾರ್ತ 17ನೇ ಅಧ್ಯಾಯ 2ರಿಂದ 6 ವಚನಗಳನ್ನು ಓದಿ. ಮತ್ತಾಯನ ಬರೆದ ಸುವಾರ್ತ 17ನೇ ಅಧ್ಯಾಯ 2ರಿಂದ 6 ವಚನಗಳು. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರ ಬೆಳಕಿನಂತೆ ಬೆಳಗಾದವು. ಇದಲ್ಲದೆ ಮೋಶೆಯು ಎಲೀಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲೀಯನಿಗೊಂದು ಎಂದು ಹೇಳಿದನು. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯಾಯಿತು. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಹೆದರಿ ಬೋರಲ ಬಿದ್ದರು. ಆದರೆ ಯೇಸು ಬಂದು ಸಾಕು ಸಿಸ್ಟರ್, ಸಾಕು ಅಷ್ಟು, ಅಲ್ಲಿಗೆ ಸಾಕು. ಈ ಸಂಘಟನೆಯನ್ನು ನಾವು, ಈ ಒಂದು ಘಟನೆಯನ್ನು ನೋಡಿದಾಗ, ಕರ್ತನಾಂತ ಯೇಸು ಕ್ರಿಸ್ತನು ಆತನ ದೈವತ್ವದ ಮುಖ ಪ್ರದರ್ಶನ ಆದಾಗ, ಮುಖ ಕಾಣಿಸಿದಾಗ, ಆತನ ಮಹಿಮಾ ಸ್ವರೂಪದ ಮುಖವು ಕಾಣಿಸಿದಾಗ, ಹಳೆ ಒಡಂಬಡಿಕೆ ಇಬ್ಬರು ಭಕ್ತರು ಮೋಶೆ ಮತ್ತು ಏಲಿಯ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮಾತನಾಡುತ್ತಿರುವಾಗ, ಪೇತ್ರನು ಅಸಂಬದ್ಧವಾದ ಮಾತುಗಳು ಮಾತಾಡುತ್ತಾ ನಾವಿಲ್ಲೇ ಪರ್ಣಶಾಲೆಯನ್ನು ಕಟ್ಟುವೆವು ಎಂಬುದಾಗಿ ಹೇಳುತ್ತಿರುವಾಗ ದೇವರ ವಾಣಿ ಉಂಟಾಯಿತು. ಆಕಾಶದಿಂದ ದೇವರ ವಾಣಿ ಬಂತು. ಈತನು ನನ್ನ ಪ್ರಿಯ ಕುಮಾರನು, ಈತನ ಮಾತುಗಳನ್ನು ಕೇಳಿರಿ. ಮನುಷ್ಯರ ಮಾತುಗಳೆಲ್ಲ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದು. ಇದರಲ್ಲಿ ಬರೆಯಲ್ಪಟ್ಟಿರುವು ದೇವರ ಸಂಗತಿಗಳು. ದೇವರ ಸಂಗತಿಗಳನ್ನು ಧ್ಯಾನಿಸಬೇಕು, ದೇವರ ಮಾತುಗಳನ್ನ ಯೋಚಿಸಬೇಕು. ದೇವರ ಸಂಗತಿಗಳನ್ನ ಯೋಚಿಸಿ ಅದರಂತೆ ನಾವು ನಡೆದುಕೊಳ್ಳಬೇಕು. ಆಗ ನಾವು ಪರಲೋಕಕ್ಕೆ ಹೋಗ್ತೇವೆ ಪ್ರಿಯರೇ. ಆಗ ನಾವು ಆ ಒಂದು ರಕ್ಷಣೆಯ, ಆ ಅಂತಿಮ ರಕ್ಷಣೆಯನ್ನು ನಾವು ಹೊಂದುತ್ತೇವೆ. ಆದರೆ ನಾವೇನೋ ಭ್ರಮೆಯಲ್ಲಿರುವುದಾದರೆ ಕಷ್ಟ ಆಗುತ್ತದೆ. ಇಲ್ಲಿ 2 ಸಂಗತಿಗಳು ನಾನು ನಿಮ್ಮ ದೃಷ್ಟಿಗೆ ತರಲಿಕ್ಕೆ ಪ್ರಯತ್ನಿಸ್ತೇನೆ. ಗಮನಿಸಿ, ಚೆನ್ನಾಗಿ ಗಮನಿಸಿ ಕೇಳಿಸಿಕೊಳ್ಳಿ. ಹಳೆ ಒಡಂಬಡಿಕೆಯ ಪರಿಶುದ್ಧರು ಅವರಿಬ್ಬರು ಕೂಡ ಯೇಸು ಕ್ರಿಸ್ತನ ಜೊತೆ ಮಾತನಾಡ್ತಾ ಇದ್ದಾರೆ. ಮಹಿಮಾ ಸ್ವರೂಪದಲ್ಲಿ ಅವರು ಕರ್ತನಾದ ಯೇಸು ಕ್ರಿಸ್ತನ ಜೊತೆ ಮಾತಾಡ್ತಿದ್ದಾರೆ. ಆದರೆ ಕೆಲವು ವರ್ಷ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದರೂ ಪೇತ್ರ, ಯಾಕೋಬ, ಯೋಹಾನ, ಈ ಪ್ರಕಟಣೆ ಗ್ರಂಥ ಬರೆದ ಯೋಹಾನನು ಕೂಡ ಆತನ ಆ ರೂಪವನ್ನು ನೋಡಿ, ಆತನ ವೈಭವವನ್ನು ನೋಡಿ, ಆತನ ಮಹಿಮೆಯನ್ನು ನೋಡಿ ಬೋರ್ಲ ಬಿದ್ದನು. ಕಾರಣ ಏನು? ಮೋಶೆ ಜೀವಿತದಲ್ಲಿ ಪ್ರಾರ್ಥನೆ ಇತ್ತು. ಮೋಶೆ ಸೀನಾಯಿ ಬೆಟ್ಟದ ಮೇಲೆ, ಅದು ಪ್ರಾರ್ಥನೆ ಬೆಟ್ಟ, 40 ದಿನ ಆತನು ಪ್ರಾರ್ಥನೆ ಮಾಡಿದನು. ತಂದೆಯಾದಂತಹ ದೇವರ ಹೃದಯಕ್ಕೆ ಸಮೀಪವಾದನು. ಇವತ್ತು ನಮಗೆ ಸಂದೇಶಗಳು ಬರ್ತವೆ, ದೇವರ ಸಂದೇಶಗಳೇ. ದೇವರ ಸಂದೇಶಗಳು ಬೇರೆ, ದೇವರಿಂದ ಬರುವ ಸಂದೇಶಗಳು ಬೇರೆ. ದೇವರು ತಾನೇ ಮಾತನಾಡಿ ವಿಶ್ವಾಸಿಗಳಲ್ಲಿ ನಂಬಿಕೆಯನ್ನು ಹುಟ್ಟಿಸಬೇಕು, ಅದನ್ನು ಪೂರೈಸಬೇಕು. ವಾಕ್ಯವು ತನ್ನ ಕಾರ್ಯವನ್ನು ಪೂರ್ಣಗೊಳಿಸಬೇಕು. ಭಕ್ತನಾದಂತಹ ಮೋಶೆ ಪ್ರಾರ್ಥನಾ ಪರನು. ಅದಕ್ಕಾಗಿ ಆ ವೈಭವದ
ಮಹಿಮಾ ಸ್ವರೂಪದಲ್ಲಿರುವ ಕರ್ತನಾದ ಯೇಸು ಕ್ರಿಸ್ತನ ಜೊತೆ ಮಾತನಾಡುತ್ತಿದ್ದನು. ಏಲಿಯನು ಪ್ರಾರ್ಥನಾಪರನು, ಆಕಾಶದಿಂದ ಬೆಂಕಿಯನ್ನು ತರಿಸಿರುವ ಮಹಾನ್ ಪ್ರವಾದಿ. ಅದಕ್ಕೆ ನಾವು ಸುವಾರ್ತೆಗಳಲ್ಲಿ ಅಲ್ಲಲ್ಲಿ ನಾವು ಓದ್ತೇವೆ, ಸದ್ದುಕಾಯರು ಪರಿಸಯರು ನಮಗೆ ಆಕಾಶದಲ್ಲಿ ಒಂದು ಆಶ್ಚರ್ಯ ಕಾರ್ಯವನ್ನು, ಸೂಚಕ ಕ್ರಿಯೆಯನ್ನು ತೋರಿಸಿ ಎಂಬುದಾಗಿ ಹೇಳ್ತಾರೆ. ಇವರಿಬ್ಬರು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮಾತನಾಡ್ತಿದ್ದಾರೆ. ಇವತ್ತು ನನ್ನ ಅಂಶ ತುಂಬಾ ಚಿಕ್ಕದು. ಒಂದು ದೊಡ್ಡ ಕಾರ್ಯಕ್ಕೆ ಪ್ರಾರಂಭ ನೀಡುವುದಕ್ಕೆ ತನ್ನ ಭಕ್ತರನ್ನು ದೇವರು ಹೇಗೆ ನಡೆಸಿ ಸಿದ್ಧ ಮಾಡ್ತಾನೆ, ನಾವು ನಮ್ಮ ಜೀವಿತಗಳನ್ನ ನಡೆಸಿಕೊಂಡು ಸಿದ್ಧ ಮಾಡಿಕೊಳ್ಳೋದಕ್ಕೆ ನಾವು ಎಷ್ಟು ಮಟ್ಟಿಗೆ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಸಂಸಿದ್ಧರಾಗಬೇಕು. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ವಚನ ಭಾಗ ನೋಡಿ. ನಾವು ಈ ವಾಕ್ಯವನ್ನ ಈಗ ಓದೋಣ. ಲೂಕನ ಬರೆದ ಸುವಾರ್ತ 9ನೇ ಅಧ್ಯಾಯ 30-32 ವಚನಗಳು. ಲೂಕ್ ಚಾಪ್ಟರ್ 9 ವರ್ಸ್ 30-32. ಆತನ ಉಡುಪು ಬೆಳಗಾಗಿ ಮಿಂಚುತ್ತಾ ಬಂತು. ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಇವರು ಯಾರೆಂದರೆ ಮೋಶೆಯು ಎಲೀಯನು. ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನ ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತಾಡುತ್ತಿದ್ದರು. ಇಷ್ಟರಲ್ಲಿ ಸಾಕು. ಈ ಇಬ್ಬರು ಪುರುಷರು ಆ ಒಂದು ರೂಪಾಂತರ ಬೆಟ್ಟದ ಮೇಲೆ ಯಾವ ಕಾರ್ಯಕ್ಕೋಸ್ಕರವಾಗಿ ಬಂದಿದ್ದರು? ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ದೈವ ಸ್ವರೂಪನು, ಆತನು ನರಮನುಷ್ಯನೂ ಹೌದು. ಆತನು ಪೂರ್ಣ ದೇವರು, ಪೂರ್ಣ ಮಾನವನೂ ಆಗಿರುವ ಆತನು. ದೇವರು ಈ ಒಂದು ಸಂದರ್ಭದಲ್ಲಿ, ಈ ರೂಪಾಂತರ ಬೆಟ್ಟದಲ್ಲಿ 2 ಉದ್ದೇಶಗಳೊಂದಿಗೆ ಇಲ್ಲಿ ಸತ್ಯವೇದದಲ್ಲಿ ದಾಖಲು ಮಾಡಲ್ಪಟ್ಟಿದೆ. ಒಂದು, ಕರ್ತನಾದ ಯೇಸು ಕ್ರಿಸ್ತನು ಆ ಯೆರೂಸಲೇಮಿನಲ್ಲಿ ತನ್ನ ಮರಣದ ವಿಷಯವನ್ನ ಹಂಚಿಕೊಳ್ಳುವುದಕ್ಕೆ ಪರಿಶುದ್ಧರು, ಹಳೆ ಒಡಂಬಡಿಕೆ ಇಬ್ಬರು ಪರಿಶುದ್ಧರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಪ್ರಿಯರೇ, ಅವರ ಮಾತಿನ ಸಬ್ಜೆಕ್ಟ್, ಕಾನ್ಸೆಪ್ಟ್ ಏನೆಂಬುದಾಗಿ ಹೇಳುವಾಗ, ದ ಕ್ರೂಸಿಫಿಕ್ಷನ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ನೆರವೇರಿಸಬೇಕಾಗಿದ್ದ ಮರಣದ ವಿಷಯ. ಆ ಮರಣ ಎಷ್ಟು ಕ್ರೂರವಾಗಿರ್ತದೆ, ಆ ಮರಣ ಎಷ್ಟು ಭಯಂಕರವಾಗಿರ್ತದೆ. ಬೇರೆ ಯಾವ ವಿಷಯವನ್ನು ಮಾತಾಡ್ತಿಲ್ಲ. ಕ್ರೂರಿಯಾದ ಜನರು 4 ನ್ಯಾಯಸ್ಥಾನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಹಿಂಸಿಸಿ ಹೇಗೆ ಆ ಶಿಲುಬೆಯ ಆ ಅಡ್ಡಪಟ್ಟಿಗೆ ಆತನನ್ನು ಹೊಡೆಯುವಂತವರಾಗಿದ್ದಾರೆ. ಒಬ್ಬನು ಗಡ್ಡದ ಕೂದಲನ್ನು ಕೀಳುತ್ತಾನೆ, ಇನ್ನೊಬ್ಬನು ನಿನ್ನನ್ನು ಹೊಡೆದವನು ಯಾರು ಎಂಬುದಾಗಿ ಹೇಳುವಂತ ಕೇಳುತ್ತಾನೆ, ಇನ್ನೊಬ್ಬನು ಮುಳ್ಳಿನ ಕಿರೀಟವನ್ನು ಹೆಣೆದು ಹೊಡೆಯುತ್ತಾನೆ. This is the concept of the discussion on the day of God's transformation. ಕರ್ತನಾದ ಯೇಸು ಕ್ರಿಸ್ತನ ರೂಪಾಂತರದ ಬೆಟ್ಟದ ಮೇಲೆ ಆ ಮಹಿಮಾ ಸ್ವರೂಪ, ಆ ದೃಷ್ಟಿಯಲ್ಲಿ ದೇವರು ದೈವಿಕ ಸಂಗತಿಗಳನ್ನ ಹೇಳುತ್ತಿದ್ದರೆ, ಈ ಮನುಷ್ಯರು ಪೇತ್ರನು, ಯಾಕೋಬನು, ಯೋಹಾನನು ಪ್ರಾರ್ಥನೆಯಲ್ಲಿ ನಿದ್ದೆ ಮಾಡುವಂತವರು, ಪ್ರಾರ್ಥನಾ ಜೀವಿತದ ಅನುಭವ ಇಲ್ಲದಂತವರು, ಪ್ರಾರ್ಥನಾ ಜೀವಿತ, ವಿಜ್ಞಾಪನಾ ಪ್ರಾರ್ಥನಾ ಜೀವಿತದ ರುಚಿ ಇಲ್ಲದಿರುವಂತವರು, ಅವರು ಭಾರವಾಗಿ ಹೋಯ್ತಂತೆ ಅವರ ದೇಹ. ಅವರು ಬೋರ್ಲ ಬಿದ್ದು ಬಿಟ್ರು. ಆತನ ಮಹಿಮೆಯ ಮುಂದೆ ನಾವು ನಿಲ್ಲಬೇಕಾಗಿದೆ. ಲೂಕ 21:36 ಈಗಾಗಲೇ ಓದಿದ ಹಾಗೆ, ನಾವು ನಿಲ್ಲದ ಹೋದರೆ, ನಾವು ಬೀಳುತ್ತಾ ಹೋದರೆ ಆವತ್ತಿನ ದಿನ ಬಾಗಿಲು ತೆರೆಯಲ್ಪಟ್ಟಿಲ್ಲ. ಬುದ್ಧಿ ಇರುವ ಕನ್ನಿಕೆಗಳಲ್ಲಿದ್ದೀವ, ಬುದ್ಧಿ ಇಲ್ಲದಿರುವ ಕನ್ನಿಕೆಗಳಲ್ಲಿದ್ದೀವ. ಪ್ರಾರ್ಥನಾ ದೀಪ, ಪ್ರಾರ್ಥನಾತ್ಮ ನಿರಂತರವೂ ನಮ್ಮಲ್ಲಿ ಉಂಟಾ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹಗಲಿರಲು ಧ್ಯಾನಿಸುವವನು ಧನ್ಯನು. ವಾಟ್ ದ ಗಾಡ್ ಸ್ಪಿರಿಟ್ ಸೇಸ್, ದೇವರು ನಿನ್ನ ಸಂಗಡ ಈಗ ಏನು ಮಾತನಾಡುವನು ಎಂಬುದನ್ನು ನಾವು ಪ್ರತಿದಿನ, ದಿನಂಪ್ರತಿ, ಒಂದು ಭಾನುವಾರ
ಆರಾಧನೆಗೆ ಬಂದು ಸತ್ಯವೇದವನ್ನ ಕ್ಲೋಸ್ ಮಾಡಿ ನಂತರ ಭಾನುವಾರ ಎಲ್ಲಿದೆ ಎಂಬುದಾಗಿ ಹುಡುಕುವ ಆ ಹಂತದಲ್ಲಿ ಇರುವಂತವ್ರು ನಾಗಿರುವುದಾದರೆ ಎಚ್ಚರ ವಹಿಸಬೇಕು. ದೇವರು ಬರುವಾಗ ನಾವು ಆತನ ಮುಂಬದಿಯಲ್ಲಿ ಆ ಮಹಿಮಾ ಸ್ವರೂಪದಲ್ಲಿ ನಿಲ್ಲಬೇಕಾಗಿದೆ. ಅದಕ್ಕಾಗಿ ನಾವು ಸಿದ್ಧರಾಗಬೇಕಾದೆ ಪ್ರಿಯರಿಗೆ. ಬನ್ನಿ, ನಾನು ಅಂಶಕ್ಕೆ ಹೋಗ್ತೇನೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ಅಲ್ಲಿ ನಾವು 17ನೇ ವಚನ ಓದಿದೆವು. ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದನು. ಬಿದ್ದದ್ದು ಯಾರು? ಯೋಹಾನನು. ಹೇಗೆ ಬಿದ್ದನು? ಸತ್ತವನ ಹಾಗೆ ಬಿದ್ದನು, ಆತನ ಪಾದಗಳ ಮುಂದೆ ಬಿದ್ದನು. ಆಗ ಆತನು, ಅಂದರೆ ಕರ್ತನಾದ ಯೇಸು ಕ್ರಿಸ್ತನು, ನಾನು ಓದ್ತಾ ಇದ್ದೀನಿ 17ನೇ ವಚನ 18ನೇ ವಚನ, ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಯೋಹಾನ, ವೈ ಆರ್ ಯು ಅಫ್ರೈಡ್? ನೀನ್ ಯಾಕೆ ಭಯ ಪಡ್ತಾ ಇದೀಯ ಯೋಹಾನ? ಯೋಹಾನ ಭಯ ಪಡೋದಕ್ಕೆ ಕಾರಣ ಏನು? ಯೋಹಾನ ಆ ದೃಷ್ಟಿಸಿ ನೋಡಿದಾಗ 8 ಸಂಗತಿಗಳನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯೋಹಾನನು ನೋಡ್ತಾನೆ. 11ನೇ ವಚನದಿಂದ 16ನೇ ವಚನದವರೆಗೂ ನಾವು ಗಮನಿಸಿ ನೋಡುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನ ಆ ಮಹಿಮೆಯ ಸಾಕ್ಷಾತ್ಕಾರವನ್ನ ನೋಡಿ ಆತ ಹೀಗೆ ನೋಡ್ತಾನೆ. ತಲೆಯನ್ನು ನೋಡಿದಾಗ ತಲೆಯನ್ನು ಅಲ್ಲಿ ಆ ಉಣ್ಣಿಯಂತೆ ಬೆಳ್ಳಗೆ ಆತನ ಕೂದಲುಗಳು ಇರುವುದನ್ನು ಕಾಣ್ತಾನೆ, ನಿಲುವಂಗಿ ಇರುವುದನ್ನು ಕಾಣ್ತಾನೆ. ಈ ವಿವರಗಳಿಗೆ ನಾವು ಹೋಗೋದಕ್ಕಿಂತ ಮುಂಚೆ, ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯ ಸ್ವರೂಪದ ವಿವರಗಳಿಗೆ ಹೋಗುವುದಕ್ಕಿಂತ ಮುಂಚೆ, ಕರ್ತನಾದ ಯೇಸು ಕ್ರಿಸ್ತನ ಆ ದಿವ್ಯ ಪ್ರತ್ಯಕ್ಷತೆ ಆದಾಗ ಯೋಹಾನನ ಮನಸ್ಸು ಇಟ್ ಹ್ಯಾಸ್ ಗಾನ್ ಬ್ಯಾಕ್. ಯೆಶಾಯನಲ್ಲಿ ಇಂಟ್ರಾಸ್ಪೆಕ್ಷನ್ ಆದರೆ ಯೋಹಾನನಲ್ಲಿ ರೆಟ್ರಾಸ್ಪೆಕ್ಷನ್ ಆಗುತ್ತೆ. ದ ಬ್ಯೂಟಿ ಆಫ್ ದ ಬೈಬಲ್, ಸತ್ಯವೇದದ ಅಂಶ ನಾವು ಗಮನಿಸಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಸತ್ಯವನ್ನ ಜೋಡಿಸಿ ಇದು ನಮ್ಮ ಕೈಗಳಲ್ಲಿ ಬಂದಿರುವಂತ ಪರಿಶುದ್ಧ ಗ್ರಂಥ. ಇದು ದಯಮಾಡಿ ನೋಡಿ, ಯಾವ ದೃಷ್ಟಿಕೋನದಲ್ಲಿ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನು ದೃಷ್ಟಿಸ್ತಿದ್ದಾನೆ. ಯೋಹಾನ್ ಸುವಾರ್ತ 19ನೇ ಅಧ್ಯಾಯ 26ನೇ ವಚನ. ಯೋಹಾನನ ಸುವಾರ್ತ 19ನೇ ಅಧ್ಯಾಯ 26ನೇ ವಚನ ದಯಮಾಡಿ ಓದಿ ಸಿಸ್ಟರ್. ಯೇಸು ತನ್ನ ತಾಯಿಯನ್ನು ಹತ್ತರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ, ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಸಾಕು ಸಿಸ್ಟರ್, ಸಾಕು. ಶಿಷ್ಯನಾದ ಯೋಹಾನನು ತನ್ನ ಬಗ್ಗೆ ತನ್ನ ಹೆಸರನ್ನ ಹೇಳ್ಕೊಳ್ತಿಲ್ಲ. ಇದೊಂದು ದೊಡ್ಡ ಮಾದರಿ. ಪ್ರೀತಿಯ ಶಿಷ್ಯನು. ಎಲ್ಲ ಶಿಷ್ಯರು ಚೆಲ್ಲಾಚೆದರಾಗಿ ಹೋದರು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಸಂದರ್ಭದಲ್ಲಿ. ಪೇತ್ರನು, ಆತನು ಎಲ್ಲಿಗೋ ಹೋದನು. ಆತನು 3 ಸಾರಿ ನಾನಲ್ಲ, ನೀನು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದೆಯಾ ಎಂಬುದಾಗಿ ಹೇಳುವಾಗ, ಅಲ್ಲ, ನಾನಿಲ್ಲ, ಕೋಳಿ ಕೂಗುವವರೆಗೂ ಪೇತ್ರನು ಹಾಗೆ ಹೋದ. ಎಲ್ಲ ಶಿಷ್ಯರುಗಳು ಚಲಾಪಿಲಿಯಾಗಿ ಹೋದಾಗ ಆ ಶಿಲುಬೆಯ ಘೋರ ದೃಶ್ಯವನ್ನು ನೋಡಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಮರಣ ದಂಡನೆಯ ತೀರ್ಪಾಯಿತೆಂಬುದಾಗಿ ನೋಡಿ ಯೋಧ ಇಸ್ಕರಿಯೋತನು, ಆತನು ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಅವನು ಹೋದನು. ಪೇತ್ರನು ಹೀಗೆ ಹೋದನು. ಎಲ್ಲ ಶಿಷ್ಯರು ಚೆಲ್ಲಾಪಿಲ್ಲಿ ಆದಾಗ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಆ ಪಾದದ ಬಳಿಯಲ್ಲಿ ಆ ಹತ್ತಿರದಲ್ಲಿ ನಿಂತಿರುವ ಒಬ್ಬನೇ ಒಬ್ಬ ಶಿಷ್ಯನೆಂದರೆ ಯೋಹಾನನು. ಪ್ರಿಯರೇ, ಆ ಯೋಹಾನನೇ ಕೊನೆಯವರೆಗೂ ಇರುವಂತವನು. ಆ ಯೋಹಾನನೇ ಸತ್ಯವೇದದ ಕೊನೆಯ ಗ್ರಂಥವನ್ನು ಬರೆದವನು. ಆ ಯೋಹಾನನಿಗೆ ಕರ್ತನಾದ ಯೇಸು ಕ್ರಿಸ್ತನ ಆ ಕುಟುಂಬದ ಜವಾಬ್ದಾರಿ, ತಾಯಿಯ ಜವಾಬ್ದಾರಿ, ಅಮ್ಮನ ಜವಾಬ್ದಾರಿ ಕರ್ತನಲ್ಲಿ. ಪ್ರಿಯರೇ,
ಆ ಕರ್ತನಾದ ಯೇಸು ಕ್ರಿಸ್ತನ ಆ ಮಹಾ ರೋದನೆಯ ಹಿಂಸಾತ್ಮಕ ಮರಣ, ಇಟ್ ವಾಸ್ ಎ ಕ್ರೂಯಲ್ ಡೆತ್, ಇಟ್ ವಾಸ್ ಎ ವಿಶಿಯಸ್ ಡೆತ್. ಅದು ಭಯಾನಕವಾದಂತ ಆ ಮರಣ. ಹೆತ್ತ ತಾಯಿಯ ಮುಂದೆ ತನ್ನ ಮಗ ಮರಣದಲ್ಲಿ ಮರಣಕ್ಕೆ ತನ್ನ ಮೈಯೊಡ್ಡಿ ಮರಣಕ್ಕೆ ಶರಣಾಗಿ ಮಾತು ಬಾರದೆ ಮೌನವನ್ನು ತಾಳಿ ಒಂದು ಮಾತನ್ನು ಹೇಳದಿರುವಂತ ಆ ಅನ್ಯಾಯವಾದ ದಂಡನೆಯನ್ನ ಒಪ್ಪಿಕೊಂಡಿರುವಂತ ಕರ್ತನಾದ ಯೇಸು ಕ್ರಿಸ್ತನನ್ನ ನೋಡುತ್ತಾ ತಾಯಿ ಇರುವಾಗ, ಕರ್ತನಲ್ಲಿ ಪ್ರಿಯರೇ, ಬಾಧ್ಯತೆಯನ್ನು ಮರೆತಿಲ್ಲ ಕರ್ತನಾದ ಯೇಸು ಕ್ರಿಸ್ತನು. ಶಿಷ್ಯನಾದ ಯೋಹಾನನಿಗೆ ತಾಯಿಯನ್ನು, ಆ ಜವಾಬ್ದಾರಿಯನ್ನು ಹೊರಿಸ್ತಾನೆ ಪ್ರಿಯರೇ. ಅದು ಮಹಾಭಾಗ್ಯ. ಟು ಸರ್ವ್ ಎ ಮದರ್ ಅಂಡ್ ಮದರ್ಲ್ಯಾಂಡ್ ಈಸ್ ಎ ಗ್ರೇಟ್ ಪ್ರಿವಿಲೇಜ್, ನಾಟ್ ಸ್ಯಾಕ್ರಿಫೈಸ್. 10 ಜನ ಮಕ್ಕಳಿದ್ರೆ ತಾಯಿ 10 ಜನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ 10 ಜನ ಮಕ್ಕಳು ಒಬ್ಬಳು ತಾಯಿಯನ್ನು ನೋಡ್ಕೊಳ್ಳಕ್ ಆಗೋದಿಲ್ಲ, ಒಬ್ಬಳು ಒಬ್ಬನ ತಂದೆಯನ್ನು ನೋಡ್ಕೊಳ್ಳಿಕ್ ಆಗೋದಿಲ್ಲ. ಯಾಕೆ ಮನುಷ್ಯರು ಇಷ್ಟು ಕಠಿಣರಾದ್ರ? ವೃದ್ಧಾಶ್ರಮಗಳು ನಾಯಿ ಕೊಡೆಗಳಂತೆ ಹೇಗೆ ಎದ್ದಾಳ್ತಿವೆ? ವೃದ್ಧರ ಬಗ್ಗೆ ಗೌರವ ಇಲ್ವಾ? ಜನ್ಮ ಕೊಟ್ಟ ತಂದೆ ತಾಯಿಗಳ ಬಗ್ಗೆ ಆ ಹಂತದಲ್ಲಿ ತಾನೇ ಮರಣದ ಆ ಕೊನೆಯಲ್ಲಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು. ಆದರೆ see the great consciousness of our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದಾಹ ಅಂದಾಗ ಆತನು ದಾಹಪಟ್ಟನು, ಆತನಿಗೆ ಬಾಯಾರಿಕೆ ಆಯಿತು. ಆ ಸಂದರ್ಭದಲ್ಲಿ ಕೂಡ ತನ್ನ ಬಾಧ್ಯತೆಯನ್ನು ನೆನಪು ಮಾಡಿಕೊಂಡನು ಪ್ರಿಯರೇ. ಇದು ಕರ್ತನಾದ ಯೇಸು ಕ್ರಿಸ್ತನ ಸೇವೆ. ಇವತ್ತು ದೇವರ ಸೇವೆಯನ್ನು ಮಾಡುವಂತಹ ಸೇವಕರು, ದೇವರನ್ನ ಪ್ರತಿನಿಧಿಸುವಂತಹ ಸಭಾನಾಯಕರುಗಳು ಒಂದು ವಿಷಯವನ್ನು ನೆನಪು ಮಾಡಿಕೊಳ್ಳಬೇಕು. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಸೇವೆಗೆ ಮಾದರಿಯಾದವನು. ಹಸಿವಿನಿಂದ ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದನು, ದಾಹದಲ್ಲಿ ತನ್ನ ಸೇವೆಯನ್ನು ಮುಕ್ತಾಯ ಮಾಡಿದನು. ಸೈತಾನನ ಶೋಧನೆಯಲ್ಲಿ ಹಸಿವು 40 ದಿನಗಳ ಉಪವಾಸದ ನಂತರ ಈ ಕಲ್ಲುಗಳನ್ನು ರೊಟ್ಟಿಗಳನ್ನಾಗಿ ಮಾಡಿಕೊಂಡು ತಿನ್ನಿ ಎಂಬುದಾಗಿ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನು ಹಸಿದಿರುವ ಸ್ಥಿತಿಯನ್ನು ಸೈತಾನನು ಗಮನಿಸಿದನು. ಹಸಿವಿನಿಂದ, ಆ ಸಮಯದಿಂದ, ಆ ಪರ್ಟಿಕ್ಯುಲರ್ ಪಾಯಿಂಟ್ ನಿಂದ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಮಾಡಿದನು ಪ್ರಿಯರೇ. 30 ವರ್ಷ ಆತನು ಕಾರ್ಪೆಂಟರ್ ಆಗಿದ್ದರು. ತನ್ನ ಕುಟುಂಬದ ಬಾಧ್ಯತೆಯನ್ನು ನೋಡುವಾಗ ಅದು ಸೇವೆಯೇ. 3.5 ವರ್ಷ ಕಾಲ ಆತನು ತನ್ನ ಸೇವೆಯನ್ನು ಮಾಡಿದಾಗ ಆ ಸೇವೆಯು ದೇವರ ದೃಷ್ಟಿಯಲ್ಲಿ ಮಹಾನ್ ಸೇವೆಯೇ, ಪರಲೋಕದ ವಾರ್ತೆಯನ್ನು ಸಾರುವಂಥದ್ದು. ಪ್ರಿಯರೇ, ಈ ದೃಷ್ಟಿಯಲ್ಲಿ ಯೋಹಾನನು ನೋಡ್ತಾ ಇದ್ದಾನೆ. ಆ ಶಿಲುಬೆಯಲ್ಲಿದ್ದ ಹಾಗೆ ಇದ್ದಂತ ಯೇಸು ಕ್ರಿಸ್ತನು ಈಗ ಆತನನ್ನು ನೋಡಿದಾಗ, ಈತನು ಬಿದ್ದಿರುವುದನ್ನು ನೋಡಿ ಆ ಯೋಹಾನನ ಕಣ್ಣಿನ ಭಾವನೆಯನ್ನು ಸರ್ವಜ್ಞನಾದ ದೇವರು, ಮಹಾಜ್ಞಾನಿಯಾದ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಹೃದಯದಲ್ಲಿ ಅರ್ಥ ಮಾಡಿಕೊಂಡನು. ಈ ಯೋಹಾನನು ನನ್ನನ್ನು ಇನ್ನು ಶಿಲುಬೆಯಲ್ಲಿ ನೋಡುವವನ ಹಾಗೆ ನೋಡುತ್ತಿದ್ದಾನಲ್ಲ. ಅನೇಕರಿಗೆ ಇವತ್ತು ಇನ್ನು ಶಿಲುಬೆಯ ಕೆಲವರು ಚಿತ್ರ ಮೈ ಮೇಲೆ ಅದರ ಒಂದು ಟ್ಯಾಟೋಸ್ ಅಥವಾ ಒಂದು ಅಲಂಕಾರ. ಮಹಿಮಾ ಸ್ವರೂಪದಲ್ಲಿ ಬರಲಿರುವ ಕ್ರಿಸ್ತನನ್ನು ನಾವು ಎದುರುಗೊಳ್ಳುವುದಕ್ಕೆ ಪ್ರಾರ್ಥನಾ ಜೀವಿತ, ಒಂದು ಕಡೆ ಪ್ರಾರ್ಥನಾ ಜೀವಿತದ ಸಂದೇಶ, ಅದು ನನ್ನ ಮುಂದಿನ ಭಾಗದಲ್ಲಿ ವಿವರಿಸಲಿಕ್ಕೆ ಹೋಗ್ತೇನೆ. ಆದ್ರೆ ಈಗ ಯೋಹಾನನು ಈ ಕೆಳಗೆ ಬಿದ್ದಾಗ ಆತನ ಮನಸ್ಸಿನಲ್ಲಿರುವಂತ ವೇದನೆ, ಬಾಧೆ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದನಲ್ಲ, ಆ ದೃಷ್ಟಿಕೋನದಿಂದಲೇ, ಆ ರೆಟ್ರಾಸ್ಪೆಕ್ಟಿವ್ ಫ್ಲಾಶ್ ನಿಂದಲೇ ನೋಡುವಾಗ ಆತನ ಮನಸ್ಸಿನಿಂದ ಕರ್ತನಾದ ಯೇಸು ಕ್ರಿಸ್ತನು
ರಿಮೂವ್ ಮಾಡ್ಬೇಕಾಗಿತ್ತು, ತೆಗೆದು ಹಾಕಬೇಕಾಗಿತ್ತು. ಅದಕ್ಕೆ ಮೊಟ್ಟ ಮೊದಲನೆಯ ಮಾತು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯನ ಜೊತೆಯಲ್ಲಿ ಹೇಳುವಾಗ ಒಂದೇ ಮಾತು, ಮೊಟ್ಟ ಮೊದಲನೇ ಮಾತು ಹೇಳುತ್ತಿದ್ದಾನೆ, ಸತ್ತವನಾದೆನು. 18ನೇ ವಚನ, ಸತ್ತವನಾದೆನು ಮತ್ತು ಯುಗ ಯುಗಾಂತರಗಳಲ್ಲಿಯೂ ಬದುಕೋನಾಗಿದ್ದೇನೆ. ನಾನು ಮೊದಲನೇವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಯೋಹಾನ, ನೀನು ಹೆದರಬೇಡ. ಆಗ ಶಿಲುಬೆಯಲ್ಲಿ ನೀನೊಬ್ಬನೇ ನನ್ನ ಹತ್ರ ಇದ್ದು ನನ್ನನ್ನು ಹಾಗೆ ನೋಡಿದ ಹಾಗೆ ಇವತ್ತು ನೋಡಬೇಡ. ಆವತ್ತೇನೋ ಸತ್ತಿದ್ದೇನು, ಆದರೆ ಯುಗ ಯುಗಗಳಿಗೂ ಬದುಕುವ ದೇವರು. ಕರ್ತನಲ್ಲಿ ಪ್ರಿಯ ವಿಶ್ವಾಸಿ, ನನ್ನ ವಾಕ್ಯವನ್ನು ಕೇಳಿಸ್ಕೊಳ್ತಿರುವ ಕ್ರೈಸ್ತ ಸಹೋದರ, ನಾನು ಅನ್ಯ ಧರ್ಮದಿಂದ ಬಂದಿರೋವನು. ಸಂಡೇ ಸ್ಕೂಲ್ ನನಗೆ ಗೊತ್ತಿಲ್ಲ. ದೇವರ ವಾಕ್ಯ ಕಳೆದ ಒಂದು 30 ವರ್ಷಗಳು ನನಗೆ ಅರಿವೇ ಇರಲಿಲ್ಲ. ಅನೇನಾಗಿ ದೇವರು ಅಲ್ಲದೆ ಇರುವಗಳನ್ನು ದೇವರೆಂಬುದಾಗಿ ಭಾವಿಸುತ್ತಿದ್ದೆ. ಈ ಸತ್ಯವೇದ ನನ್ನ ಕೈಯಲ್ಲಿ ಬಂದಾಗ ನನ್ನ ಮಹಾದೇವರ ಆತನ ಮಹಿಮೆಯ ಸ್ವರೂಪ ಈ ಸತ್ಯವೇದದಲ್ಲಿ ಕಾಣುವ ಹಾಗೆ ದೇವರು ನನ್ನ ಮನೋನೇತ್ರಗಳನ್ನು ತೆರೆದನು. ಪ್ರಿಯರೇ, ನಿಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಿವೆಯಾ? ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ಮಹಿಮಾ ಸ್ವರೂಪದಲ್ಲಿ ಇದ್ದಂತಹ ಕರ್ತನಾದ ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವಾಗ ಯೋಹಾನನ ಪ್ರತಿಕ್ರಿಯೆ ಹೀಗಿತ್ತು. ಯಾಕೋಬ, ಪೇತ್ರ, ಯೋಹಾನರ ಪ್ರತಿಕ್ರಿಯೆ ಹಾಗಿತ್ತು. ಏಲಿಯ, ಮೋಶೆ ಹಾಗೆ ಪ್ರತಿಕ್ರಿಯಿಸಿದರು. ನೆನಪು ಮಾಡಿಕೊಳ್ಳೋಣ, ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ಪ್ರತ್ಯಕ್ಷತೆಯು ಆ ಮಹಿಮಾ ಸ್ವರೂಪದ ವಿಷಯದಲ್ಲಿ ದೇವರ ಚಿತ್ತವಾದರೆ ನಾವು ಮುಂದಿನ ಸಂದೇಶದಲ್ಲಿ ನಾವು ಮುಂದಕ್ಕೆ ಸಾಗೋಣ. ದೇವರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.